ಮುಂಬೈ ಈ ಸಿಟಿ ಯಾವತ್ತೂ ಮಲಗಲ್ಲ ಅಂತಾರೆ. ಆದ್ರೆ ಆ ರಾತ್ರಿಯ ಗದ್ದಲದ ಮಧ್ಯೆ ಕೆಲವು ಕಥೆಗಳು ಶಾಶ್ವತವಾಗಿ ನಿಂತುಬಿಡ್ತಾವೆ. ಇವತ್ತು ನಾವು ಅಂತಹ ಒಂದು ಕಥೆಯ ಬಗ್ಗೆ ತಿಳಿದುಕೊಳ್ಳೋಣ. ಲೇಟ್ ನೈಟ್ ಶಿಫ್ಟ್ ಮುಗಿಸಿ ಮನೆಗೆ ಹೊರಟ ಒಬ್ಬ ಯುವತಿ ಬುಕ್ ಮಾಡಿದ ಕ್ಯಾಬ್ ಅವಳನ್ನ ಮನೆಗೆ ಬದಲಾಗಿ ವಾಸ್ತವ ಮತ್ತು ಭ್ರಮೆಯ ನಡುವಿನ ಒಂದು ಅಂಚಿಗೆ ಕರ್ಕೊಂಡು ಹೋಗುತ್ತೆ. ಕೆಲಸ ಮುಗ್ದು ಕಣ್ಣುಗಳು ಭಾರವಾಗಿ ಮನೆಗೆ ಹೋಗೋ ಆತುರದಲ್ಲಿ ನಾವೆಲ್ಲ ಒಂದು ಕ್ಯಾಬ್ ಹತ್ತುತ್ತೇವಲ್ಲ, ಆವಾಗ ಯಾವತ್ತಾದ್ರೂ ಒಂದು ಕ್ಷಣ ನಿಂತು ಯೋಚಿಸಿದ್ದೀರಾ, ನಾವು ಹತ್ತಿರೋ ಆ ಕಾರು ಕೇವಲ ಒಂದು ವಾಹನನಾ ಅಥವಾ ಅದರ ಆಚೆಗಿನ ಯಾವುದೋ ಕಥೆಯ ಭಾಗನಾ ಅಂತ? ಈ ವಿವರಣೆ ನಿಮ್ಮನ್ನ ಆಳವಾಗಿ ಯೋಚನೆ ಮಾಡುವಂತೆ ಮಾಡೋದು ಗ್ಯಾರಂಟಿ. ಸರಿ, ನಮ್ಮ ಕಥೆ ಶುರುವಾಗೋದು ಒಂದು ಸಾಮಾನ್ಯ ರಾತ್ರಿಯಲ್ಲಿ, ಮುಂಬೈನ ಗದ್ದಲದ ನಡುವೆ. ನಿಶಾ ಅನ್ನೋ ಒಬ್ಬ ಯುವತಿ ತನ್ನ ಲೇಟ್ ನೈಟ್ ಶಿಫ್ಟ್ ಮುಗಿಸಿ ಮನೆಗೆ ಹೋಗೋ ಒಂದೇ ಯೋಚನೆಯಲ್ಲಿ ಕಾಯ್ತಿದ್ಲು. ಇವಳೇ ನೋಡಿ ನಿಶಾ, 26 ವರ್ಷ. ಲೇಟ್ ನೈಟ್ ಕಂಟೆಂಟ್ ಮಾಡರೇಷನ್ ಕೆಲ್ಸ. ಆ ಇಡೀ ರಾತ್ರಿಯ ಕೆಲ್ಸದಿಂದ ಪೂರ್ತಿಯಾಗಿ ಸುಸ್ತಾಗಿದ್ದಾಳೆ. ಅವಳ ಕಣ್ಣು ಕೆಳಗಿನ ಆ ಕಪ್ಪು ವರ್ತುಲಗಳೇ ಹೇಳ್ತಿದೆ ಅವಳ ಆಯಾಸದ ಕಥೆಯನ್ನ. ಅವಳ ಮನಸ್ಸಲ್ಲಿ ಒಂದೇ ಒಂದು ಯೋಚನೆ, ಮನೆಗ್ ಹೋಗ್ಬೇಕು, ಆರಾಮಾಗ್ ನಿದ್ದೆ ಮಾಡ್ಬೇಕು ಅಷ್ಟೇ. ಅವಳ ತಲೆಯಲ್ಲಿ ಓಡ್ತಿದ್ದಿದ್ದು ಇದೆ, ಅಬ್ಬಾ, ಒಂದು ಕ್ಯಾಬ್ ಸಿಕ್ಬಿಟ್ರೆ ಸಾಕು, ಅಲಾರಂ ಕೂಡ ಎಬ್ಬಿಸೋಕಾಗ್ದೆ ಇರೋ ಹಾಗೆ ನಿದ್ದೆ ಮಾಡ್ಬೇಕು ಅಂತ. ಇವತ್ತಿನ ಈ ಡಿಜಿಟಲ್ ಜಗತ್ತಿನಲ್ಲಿ ಜಾಸ್ತಿ ಹೊತ್ತು ಕೆಲ್ಸ ಮಾಡಿದ್ಮೇಲೆ ಆಗೋ ಆ ಸುಸ್ತಿದೆಯಲ್ಲ, ಅದು ನಮ್ಮನ್ನ ಎಷ್ಟು ವೀಕ್ ಮಾಡುತ್ತೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆಯಷ್ಟೇ. ಅವಳಿಗೆ ಬೇಕಾಗಿದ್ದು ಬರೀ ಅವಳ ಬೆಚ್ಚಗಿನ ಹಾಸಿಗೆ. ಇಲ್ಲಿಂದ ನೋಡಿ ಕತೆಗೆ ಒಂದು ಸಣ್ಣ ಆದ್ರೆ ವಿಚಿತ್ರವಾದ ತಿರುವು ಸಿಗುತ್ತೆ. ಸತತ 3 ರಾತ್ರಿಯಿಂದ ಅವಳಿಗೆ ಸಿಕ್ಕಿದ್ದು ಒಬ್ಬನೇ ಡ್ರೈವರ್, ಮಹೇಶ್ ಪಾಟೀಲ್. ಯೋಚನೆ ಮಾಡಿ, ಮುಂಬೈನಲ್ಲಿ ಲಕ್ಷಾಂತರ ಕ್ಯಾಬ್ಗಳಿವೆ, ಆದ್ರೂ ಇದೇ ಡ್ರೈವರ್ ಮತ್ತೆ ಮತ್ತೆ ಸಿಗೋದು, ಇದು ಬರೀ ಆಪ್ನ ಒಂದು ಕಾಕತಾಳೀಯನಾ ಅಥವಾ ಇದರ ಹಿಂದೆ ಬೇರೆ ಏನಾದ್ರೂ ಇದೆಯಾ? ಸರಿ, ಪ್ರಯಾಣ ಶುರುವಾಯ್ತು. ಆದ್ರೆ ನಿಶಾಳ ಮನಸ್ಸಿನಲ್ಲಿದ್ದ ಆ ನಿರಾಳತೆ ಆತಂಕವಾಡಿ ಬದಲಾಗೋಕೆ ಹೆಚ್ಚು ಹೊತ್ತು ಬೇಕಾಗ್ಲಿಲ್ಲ. ಆಪ್ನಲ್ಲಿ ತೋರಿಸ್ತಿದ್ದ ರೂಟ್ ಬಿಟ್ಟು ಡ್ರೈವರ್ ಎದ್ದಕ್ಕಿದ್ದಂತೆ ಒಂದು ನಿರ್ಜನವಾದ ಕೈಗಾರಿಕಾ ಪ್ರದೇಶದ ಕಡೆ ಗಾಳಿ ತಿರುಗಿಸ್ತಾನೆ. ಸುತ್ತಲೂ ಮುರಿದುಬಿದ್ದ ಗೋಡೆಗಳು, ಎಲ್ಲೂ ದೂರದಲ್ಲಿ ಮಿನುಗುವ ಹಳದಿ ಲೈಟುಗಳು, ಮತ್ತೆ ಕಣ್ಣು ಹಾಯಿಸಿದಷ್ಟು ದೂರ ಕತ್ತಲೆ. ನಿಶಾಳ ಎದೆಲಲ್ಲಿ ಭಯದ ಒಂದು ಸಣ್ಣ ನಡುಕ ಶುರುವಾಗುತ್ತೆ. ಅಷ್ಟ್ರಲ್ಲೇ ಇದ್ದಕ್ಕಿದ್ದಂತೆ ಕಾರಿನ ರೇಡಿಯೋದಲ್ಲಿ ಒಂದು ಹಳೆಯ, ಒಂಥರ ಕರ್ಕಶವಾದ ಧ್ವನಿ ಕೇಳಿಬರುತ್ತೆ. ಅದು ಹೇಳ್ತಿದ್ದ ದಿನಾಂಕ ಕೇಳಿ ನಿಶಾಗೆ ಶಾಕ್. ಒಂದು ದಶಕದ ಹಿಂದಿನ ಸುದ್ದಿ ಅದು. ಈ ಹಠಾತ್ ಟೈಮ್ ಜಂಪ್ ಇದೆಯಲ್ಲ, ಅದು ನಿಶಾಳ ಗೊಂದಲವನ್ನ ಕ್ಷಣಾರ್ಧದಲ್ಲಿ ಭಯವಾಗಿ ಬದಲಾಯಿಸ್ಬಿಡುತ್ತೆ. ಇಲ್ಲಿಂದ ಅವಳ ಸುತ್ತ ಇರೋ ರಿಯಾಲಿಟಿ ಕುಸಿಯೋಕೆ ಶುರುವಾಗುತ್ತೆ. ಅವಳು ನೋಡೋ ದೃಶ್ಯಗಳು ರಿಪೀಟ್ ಆಗ್ತಿವೆ, ಆದ್ರೆ ಪ್ರತೀ ಸಲನೂ ಒಂಥರ ಹಾಳಾದ ಹಾಗೆ ವಿಕಾರವಾಗಿ ಕಾಣ್ತಿದೆ. ಅವಳ ಪ್ರಪಂಚ ಅವಳ ಕಣ್ಮುಂದೆ ಚೂರ್ಚೂರಾಗ್ತಿದೆ. ಇದು ಬರೀ ಸುಸ್ತಿನಿಂದ ಬಂದಿರೋ ಭ್ರಮೆನಾ ಅಥವಾ ಅವಳು ನಿಜವಾಗ್ಲೂ ಯಾವುದೋ ಟೈಮ್ ಲೂಪ್ನಲ್ಲಿ ಸಿಕ್ಕಾಕೊಂಡಿದ್ಲಾ? ನಿಶಾಳ ಈ ಗೊಂದಲ, ಈ ಹೆಚ್ಚಾಗ್ತಿರೋ ಭಯದ ಮಧ್ಯೆ ಅವಳ ಫೋನ್ ರಿಂಗ್ ಆಗುತ್ತೆ. ಆ ಒಂದೇ ಒಂದ್ ಫೋನ್ ಕಾಲ್ ಅವಳ ಅನುಭವಿಸ್ತಿದ್ದ ಪ್ರತಿಯೊಂದರ ಅಡಿಪಾಯವನ್ನೇ ಅಲ್ಲಾಡಿಸ್ಬಿಡುತ್ತೆ. ಫೋನ್ನಲ್ಲಿರೋದು ಅವಳ ಫ್ರೆಂಡ್ ಸನಾ. ಸನಾ ಹೇಳೋದು ಕೇಳಿ ನಿಶಾಗೆ ದಿಕ್ಕೇ ತೋಚೋದಿಲ್ಲ. ನೀನಿನ್ನೂ ಆಫೀಸ್ ಗೇಟ್ನಲ್ಲೇ ಇದೆಯಾ, ನಿನ್ನ ಕ್ಯಾಬ್ ಕ್ಯಾನ್ಸಲ್ ಆಗಿದೆ ಅಂತ ಸನಾ ಹೇಳ್ತಾಳೆ. ಆದ್ರೆ ನಿಶಾ, ಅವಳು ಆಲ್ರೆಡಿ 10 ನಿಮಿಷದಿಂದ ಕ್ಯಾಬ್ನಲ್ಲಿ ಪ್ರಯಾಣ ಮಾಡ್ತಿದ್ದಾಳೆ. ಅಂದ್ರೆ 2 ವಾಸ್ತವಗಳು, 2 ಸತ್ಯಗಳು. ಹಾಗಾದ್ರೆ ಇವರಿಬ್ರಲ್ಲಿ ಯಾರ್ದು ಸರಿ? ಕಾಲ್ ಕಟ್ ಆದ ತಕ್ಷಣ ನಿಶಾಳ ಫೋನ್ ಸಂಪೂರ್ಣವಾಗಿ ಆಫ್ ಆಗಿಬಿಡುತ್ತೆ. ಆ ಕತ್ತಲಲ್ಲಿ, ಆ ಭಯದ ಕ್ಷಣದಲ್ಲಿ ಅವಳ ಮನಸ್ಸಲ್ಲಿ ಮಿಂಚಿನ ಹಾಗೆ ಒಂದು ನೆನಪು ಹಾದುಹೋಗುತ್ತೆ. ಅವಳು ತನ್ನ ಫೋನ್ನಲ್ಲಿ ಆಫ್ಲೈನ್ಗೆ ಅಂತ ಸೇವ್ ಮಾಡಿದ್ದ ಒಂದು ಹಳೆಯ ನ್ಯೂಸ್ ಆರ್ಟಿಕಲ್. ಆ ಆರ್ಟಿಕಲ್ ಅದೊಂದು ಭಯಾನಕ ಸತ್ಯವನ್ನ ತೆರೆದಿಡುತ್ತೆ. ಅವಳು ಯಾರ್ ಜೊತೆ ಪ್ರಯಾಣಿಸ್ತಿದ್ದಾಳೋ ಆ ಡ್ರೈವರ್ ಮಹೇಶ್ ಪಾಟೀಲ್ ಕರೆಕ್ಟಾಗಿ 1 ವರ್ಷದ ಹಿಂದೆ ಇದೇ ದಿನಾಂಕದಂದು ಇದೇ ರಾತ್ರಿ ಒಂದು ಆಕ್ಸಿಡೆಂಟಲ್ಲಿ ಸತ್ತೋಗಿದ್ದ. ನಿಶಾಗೆ ಈಗ ಒಂದೊಂದೇ ಪಜಲ್ ಪೀಸ್ ಸೇರಿದ ಹಾಗೆ ಆಗ್ತಿತ್ತು. ಈಗ ನಿಶಾಗೆ ಗೊತ್ತಾಯ್ತು, ತಾನು ಪ್ರಯಾಣ ಮಾಡ್ತಿರೋದು ಒಬ್ಬ ಪ್ರೇತದ ಜೊತೆ ಅಂತ. ಆದ್ರೆ ಯಾಕೆ? ಈ ಸಮಯದ ಆಟದ ಹಿಂದಿನ ರಹಸ್ಯವಾದ್ರೂ ಏನು? ಮತ್ತೆ ಈ 3:33 ಸಮಯಕ್ಕೆ ಯಾಕೆ ಎಲ್ಲವೂ ನಿಂತು ಹೋಗಿದೆ? ಅವಳು ಡ್ಯಾಶ್ಬೋರ್ಡ್ ಕಡೆ ನೋಡ್ತಾಳೆ. ಅಲ್ಲಿರೋ ಡಿಜಿಟಲ್ ಗಡಿಯಾರದಲ್ಲಿ ಸಮಯ 3:33. ಆದ್ರೆ ಅದು ಸ್ಟಕ್ ಆಗಿದೆ. ಸೆಕೆಂಡ್ಗಳು ಬ್ಲಿಂಕ್ ಆಗ್ತಿವೆ, ಜೀವಂತವಾಗಿರೋ ಹಾಗೆ ನಾಟಕ ಮಾಡ್ತಿವೆ, ಆದ್ರೆ ಸಮಯ ಮಾತ್ರ 1 ಇಂಚು ಮುಂದೆ ಹೋಗ್ತಿಲ್ಲ. ಕೊನೆಗೂ ಕಾರಿನೊಳಗಿನ ಆ ಮೌನವನ್ನ ಮಹೇಶ್ ಮುರಿಯುತ್ತಾನೆ. ಅವನು ತನ್ನ ಕಥೆಯನ್ನ ಹೇಳ್ತಾನೆ.
ಸರಿಯಾಗಿ 1 ವರ್ಷದ ಹಿಂದೆ ಇದೇ ರಾತ್ರಿ ನಾನು ಇದೇ ಸಮಯಕ್ಕೆ ಒಬ್ಬ ಪ್ಯಾಸೆಂಜರ್ನ ಅವರ ಮನೆಗೆ ಡ್ರಾಪ್ ಮಾಡೋಕೆ ಹೋಗ್ತಿದ್ದೆ ಅಂತ ಅವನು ಹೇಳಿದಾಗ ಆ ಧ್ವನಿಯಲ್ಲಿ ಒಂದು ರೀತಿ ನೋವಿತ್ತು. ಅನ್ನಿಗೆ ಸೇಡು ತೀರಿಸ್ಕೊಳ್ಳೋ ಉದ್ದೇಶವೇನೂ ಇರ್ಲಿಲ್ಲ. ಪಾಪ ಅವನು ಕೇವಲ ತನ್ನ ಕೊನೆಯ ರೈಡನ್ನ ಪೂರ್ಣಗೊಳಿಸ್ಬೇಕು ಅಂದ್ಕೊಂಡಿದ್ದ, ತನ್ನ ಮನೆಗೆ ವಾಪಸ್ ಹೋಗ್ಬೇಕು ಅಂದ್ಕೊಂಡಿದ್ದ. ಆದ್ರೆ ಅವನಿಗೆ ಅದು ಸಾಧ್ಯವಾಗ್ಲಿಲ್ಲ. ಮತ್ತು ಈಗ ಅವನು ಈ ಟೈಮ್ ಲೂಪ್ನಲ್ಲಿ ಇದೇ ರಸ್ತೆಯಲ್ಲಿ ಶಾಶ್ವತವಾಗಿ ಸಿಕ್ಕಾಕೊಂಡಿದ್ದಾನೆ. ಈ ಭಯಾನಕ ತಪ್ಪೊಪ್ಪಿಗೆ ಆದ್ಮೇಲೆ ಕಥೆ ಒಂದು ಅನಿರೀಕ್ಷಿತ ತಿರುವು ತೆಗೆದುಕೊಳ್ಳುತ್ತೆ. ಇಲ್ಲಿ ಕನಸು ಮತ್ತೆ ವಾಸ್ತವದ ನಡುವಿನ ಗೆರೆ ಇದೆಯಲ್ಲ, ಅದು ಸಂಪೂರ್ಣವಾಗಿ ಮಾಯವಾಗ್ಬಿಡುತ್ತೆ. ಇದ್ದಕ್ಕಿದ್ದಂತೆ ನಿಶಾ ಕಣ್ಣು ತೆರೆಯುತ್ತಾಳೆ. ಕಾರಿಲ್ಲ, ಮಹೇಶ್ ಇಲ್ಲ. ಅವಳು ತನ್ನ ಆಫೀಸ್ನ ಹೊರಗಡೆ ಇರೋ ಒಂದು ತಣ್ಣನ ಬೆಂಚ್ ಮೇಲೆ ಮಲ್ಗಿದ್ದಾಳೆ. ಒಬ್ಬ ಸೆಕ್ಯೂರಿಟಿ ಗಾರ್ಡ್ ಅವಳನ್ನ ಎಬ್ಬಿಸ್ತಿದ್ದಾನೆ. ಅವಳು ಗಡಿಬಿಡಿಯಿಂದ ತನ್ನ ಫೋನ್ ಚೆಕ್ ಮಾಡ್ತಾಳೆ. ಎಲ್ಲವೂ ನಾರ್ಮಲ್ ಆಗಿದೆ. ಸಮಯ 2:59, ಬ್ಯಾಟ್ರಿ 57%. ಅವಳ ಫ್ರೆಂಡ್ ಸನಾ ಕೂಡ ಫೋನ್ ಮಾಡಿ ಕ್ಯಾಬ್ ಕ್ಯಾನ್ಸಲ್ ಆಗಿತ್ತು ಅಂತ ಕನ್ಫರ್ಮ್ ಮಾಡ್ತಾಳೆ. ಹಾಗಾದ್ರೆ ಆ ಇಡೀ ಭಯಾನಕ ಪ್ರಯಾಣ, ಆ ಪ್ರೇತ, ಎಲ್ಲವೂ ಸುಸ್ತಾಗಿದ್ದ ಮನಸ್ಸಿನ ಒಂದು ಕೆಟ್ಟ ಕನಸಾಗಿತ್ತಾ? ನಿಶಾ ಒಂದು ನಿಟ್ಟುಸಿರು ಬಿಡ್ತಾಳೆ. ಅಬ್ಬಾ, ಬರೀ ಕನ್ಸಾಯ್ತು ಅಂತ ಒಂದು ರೀತಿ ನಿರಾಳತೆ ಅವಳನ್ನ ಆವರಿಸುತ್ತೆ. ಆದ್ರೆ ಏನೋ ಒಂದು ಸಣ್ಣ ಅನುಮಾನದಿಂದ, ಏನೋ ಒಂದು ಪ್ರೇರಣೆಯಿಂದ ಅವಳು ತನ್ನ ಫೋನ್ನ ಗ್ಯಾಲರಿಯನ್ನ ಓಪನ್ ಮಾಡ್ತಾಳೆ. ಗ್ಯಾಲರಿಯಲ್ಲಿ ಒಂದು ಹೊಸ ಫೋಟೋ. ಸಮಯ 3:33 AM. ಅದನ್ನ ಕಾರಿನ ಹಿಂದಿನ ಸೀಟ್ನಿಂದ ತೆಗೆದ ಹಾಗೆ ಇದೆ. ಡ್ರೈವರ್ ಸೀಟ್ ಖಾಲಿ ಇದೆ. ಆದ್ರೆ ರಿಯರ್ ವ್ಯೂ ಮಿರರ್ನಲ್ಲಿ ಮಹೇಶ್, ಆತ ಕ್ಯಾಮೆರಾವನ್ನೇ ನೇರವಾಗಿ ನೋಡ್ತಾ ಒಂದು ವಿಚಿತ್ರವಾದ ನಗುವನ್ನ ಬೀರ್ತಿದ್ದ. ಅದು ಕನಸಲ್ಲ, ಅದು ಅವಳು ಅನುಭವಿಸಿದ ವಾಸ್ತವದ ಒಂದು ಭಾಗವಾಗಿತ್ತು. ಮುಂಬೈಯ ಈ ವೇಗದ ಜೀವನದಲ್ಲಿ ಎಷ್ಟೋ ಕಥೆಗಳು ಹುಟ್ಟುತ್ತವೆ, ಮರೆದುಹೋಗ್ತವೆ ಅಂತಾರೆ. ಆದ್ರೆ ಕೆಲವು ಮಹೇಶ್ ಪಾಟೀಲ್ನಂಥವರ ಕಥೆಗಳು ಸಮಯದ ಸುಳಿಯಲ್ಲಿ ಶಾಶ್ವತವಾಗಿ ಉಳಿದುಬಿಡ್ತವೆ, ಸರಿಯಾದ ಒಂದು ಕ್ಷಣಕ್ಕಾಗಿ ಕಾಯ್ತಾ. ಹಾಗಾಗಿ ಮುಂದಿನ ಸಲ ರಾತ್ರಿ ತಡವಾಗಿ ಆಪ್ನಲ್ಲಿ ಕ್ಯಾಬ್ ಬುಕ್ ಮಾಡುವಾಗ ಒಂದು ಕ್ಷಣ ಯೋಚನೆ ಮಾಡಿ. ನಿಮ್ಮ ಪ್ರಯಾಣ ಕೇವಲ ನಿಮ್ಮ ಗಮ್ಯಸ್ಥಾನಕ್ಕೆ ಮಾತ್ರನಾ? ಅಥವಾ ಗೊತ್ತಿಲ್ಲದೆ ನೀವು ಬೇರೊಬ್ಬರ ಅಪೂರ್ಣ ಕಥೆಯ ಭಾಗವಾಗ್ತಿದ್ದೀರಾ?